ಹುಟ್ಟಿದಾಕ್ಷಣ ಮಹತ್ತಾದ ಸಾಧನೆ ಮಾಡಬೇಕೆಂದು ಅರಣ ಕುರಿತಾಗಿ ತಪಸ್ಸನ್ನು ಮಾಡಿದೆ. ಕುರಿತ ವಿಧಾತ ಎರಡು ವರಗಳನ್ನಿತ್ತ. ಒಂದು ಮನೋವೇಗ, ಎರಡನೆಯದು ಬ್ರಹ್ಮಚರ್ಯ. ಕೇಳದೆ ಗೊತ್ತದು ಕೇಳದೆ ಕೊಟ್ಟಿದ್ದ ವರವೇನು ಮತ್ತೆ ಏನು ಬ್ರಹ್ಮದಂಡ ನನಗೆ ಸಿಕ್ಕಿದೆ ತಡ. ಇದರ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲು ಕಂಡವರನ್ನು ಸದೆ ಮಾಡಿದೆವು. ಸ್ವರ್ಗಕ್ಕೆ ದಾಳಿ ಮಾಡುವಂತಹ ಸಂದರ್ಭ ನಮೂನೆಯಾದ ರೂಪ ಆಗಲೇ ಸ್ವಲ್ಪ ಒಂದು ವಶಪಡಿಸಿದ್ದ. ಹೌದು, ಆವಾಗ ಅಲ್ಲಿಗೆ ನಾರದರು ಬಂದರು. ಮಾಡಿಸಿದರು ಸಂಧಿ, ಕೊಟ್ಟರು ನೇಮ.
ತನುವಸನವನು ಕಳೆಯಬೇಕೆಂದೆನು ನಂಗೆ ಹಾಗೆಲ್ಲ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಹಾಗಲ್ಲ ಮತ್ತೆ ನನ್ನ ನೆಪ್ಪಿಸುವಂತ ಹಾಗೆ ಹಾ. ಹೇಳು ಹೇಳು ಹೇಳು. ಈ ಸರಿ ಹೇಳ್ಬೇಕು. ಅಮ್ಮ ಹೇಗಾಯ್ತು ಬೇಟೆ? ಬೇಟೆ ಹಾ. ಚಂಡರ ಬೇಟೆ ವೈವಿಧ್ಯಮಯವಾಗಬೇಕು. ಹಾ. ಆ ರೀತಿಯಾಗಿ ಹುಟ್ಟಿ ಹೋದ್ರೆ ಏನು ಸಿಕ್ಕಲ್ಲ. ಹೌದು. ಅದೇ ರೀತಿಯಾಗಿ ನಾನು ಈ ಬದಿಯಿಂದ ಹೋದೆ. ಹಾ. ಹೋದಾಗ ಅಣ್ಣ ಹಂದಿ. ಹಣ ಯಾರು ಹಂದಿ? ಹಾಗಲ್ಲ, ಮತ್ತೆ ಒಂದು ಹಂದಿಯ ಗುಂಪೊಂದು ಕಾಣುವುದಕ್ಕೆ ಸಿಕ್ಕಿತು. ಹಾ ಹಾಗೆ ಹೇಳು. ಅದರ ಎಡಗಾಲನ್ನು ಹಿಡಿದೆ, ಹಾ. ಅದಕ್ಕೆ ಅಪ್ಪಳಿಸಿದೆ. ಓಹೋ. ಅಪ್ಪಳಿಸಿದಂತ ಆತಳ ಬಂಡೆ ಆಯಿತು. ಹಾ. ಚಿಮ್ಮೆಂದು ಮೇಳಕ್ಕೆ ಹಾರಿತು. ಓ. ಅದರ ಮಾಂಸವನ್ನು ಮೆದ್ದೆ. ಹಾ. ಮತ್ತೆ ಚಕ 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 ಎಂದು ಜಗಿದೆ. ನಮ್ ನಮ್ ನಮ. ಬರುವಂತಹ ರಕ್ತಕ್ಕೆ ಹಾಗೆ ಬಾಯೊಡ್ಡಿದೆ. ಹಾ. ನಿನಗೇನು ಸಿಕ್ಕಿತು? ಅಮ್ಮ ನಾನು ಸಾಗುತ್ತಿರುವಂತಹ ದಾರಿಯಲ್ಲಿ ಕೇಸರಿಯನ್ನು ಮಲಗಿತ್ತು. ಓಹೋ. ಅದರ ಬಾಲವನ್ನು ಹಿಡಿದೆ, ಕಲಿಸಿದೆ. ಅದರ ರಕ್ತವನ್ನು ಗಟ 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 ಗಟನೆ ಕುಡಿದೆ, ಮಾಂಸವನ್ನು ಮೆದ್ದೆ, ಎಲುಬನ್ನು ಚೀಪಿದೆ. ಓಹೋ. ಅಮ್ಮ ಅದು ಮಾತ್ರವಲ್ಲ, ಹಾಗೆ ಮುಂದೆ ಸಾಗುವಾಗ ಗಜದ ಗುಂಪೊಂದು ಸಿಕ್ಕು. ಓಹೋ. ಅದನ್ನು ನನ್ನ ತೋಳಿನಿಂದ ಆರಿಸಿಬಿಟ್ಟೆ. ಗುಂಪನ್ನು. ಹಾ. ಓಹೋ. ಒಂದನ್ನು ಹಿಡಿದೆ, ನೆಲ ಕಪ್ಪಳಿಸಿದ ಗುಳು, ನೆಲ ಕಪ್ಪಳಿಸಿದ ಗುಳು, 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 ಗುಳು. ಯಾಕೆ? ಏನು ಗುಮ್ ಮಾಡಿದ್ದು? ಅದನ್ನು ಕೊಂದು ಅದರ ರಕ್ತವನ್ನು ಕುಡಿದೆ. ಹೌದು. ಸ್ವಲ್ಪ ಶುಭಾಕ್ಯವನ್ನು ತೆಗ್ದಿರೋಣ. ತೆಗೆದಿಟ್ಟಿದ್ದೇನೆ. ಸಮಸ್ಯೆ ಆದ. ಹೌದು ತಮ್ಮ, ಆಯಾಸಕ್ಕೆಲ್ಲ ತಮ್ಮ ಹಸಿರಿಗೆಲ್ಲ ಪರಿಹಾರವಾಯಿತು. ನಿಜ. ಈಗ ಆಯಾಸವಾಗ್ತಿದೆ. ಹೌದು. ಏನ್ ಮಾಡ? ನನಗೆ ಸ್ವಲ್ಪ ಗಾಳಿ ಹಾಕ್ತೀನಿ. ಏ ನಂಗೆ ಯಾರು ಹಾಕುದು ಮತ್ತೆ? ನನಗೆ ನೀನು, ನಿನಗೆ ನಾನು ಬೊಗಸೆಯಿಂದ ಹಂಚಿಕೊಳ್ಳಬೇಕು. ಅಮ್ಮ ಅದು ಸರಿಯಾಗುದಿಲ್ಲ. ಗಾಳಿ ಹಾಕ್ಲಿಕ್ಕೆ ಒಬ್ಬ ಇದ್ದಾನೆ. ಹೌದು. ಯಾರೋ ವಾಯು. ಅವನನ್ನೇ ಕರೆಯುವ. ಹೌದು. ಆದರೆ ಅವ ಈ ಪ್ರದೇಶದಲ್ಲಿ ಬರಲಿಕ್ಕಿಲ್ಲ. ಹಾ. ಯಾಕಂದ್ರೆ ಇದು ತಗ್ಗು ಪ್ರದೇಶ. ಹೌದು. ಎತ್ತರವಾದ ಪ್ರದೇಶ ಕಾಣ್ತಿದೆ ಅಲ್ಲ. ತೂಯಿನ ಆದ್ರಿ ಹೌದು. ಅದೇ ಮತ್ತೆ
ತಳುವುದ ಸಮಯದಲ್ಲಿ ಕೇಳಿಸಿ ನಲವಿನುಡಿಯಾಗಲಿ ದೇವಿಯು ಕುಳಿತು ಪಾರ್ವತಿಯ ಗಾಯನವನಾನಿಸುತ್ತ ದೇವಿಯು ಕುಳಿತು ಪಾರ್ವತಿಯ ಗಾಯನವ ಆಲಿಸುತ್ತ ತಂಪಾಗಿ ಬೀಸು, ಅಂದಂದವಾಗಿ ಬೀಸು ಚಂದವಾಗಿ ಬೀಸು, ಬೀಸು ಬೀಸು, ಬೀಸು ಏ, ಬೀಸ. ಬೀಸ ನೋಡಿದೆಯಾ? ನೋಡಿದೆ ಬಾಯಿ ನೋಡಲಿ. ಕಟಕಟಲ್ಲಿ ನಡುಗಿ ಬೀಸುತ್ತಾ ಹೌದು ಇದ್ದಾನೆ. ನಮ್ಮ ಸೇವಾಕರ್ತರಂದ್ರೆ ಈ ರೀತಿ ಇರಬೇಕು. ಹೌದು. ನೋಡು ಅವನ ಕೆಲಸ ಹೇಗುಂಟು ಅಂತ. ನಿಷ್ಠೆ, ಭಕ್ತಿ, ಪ್ರಾಮಾಣಿಕತೆ ಹಾ ಎಲ್ಲವೂ ಬೇಕು. ಹೌದು ಬೇಕು ತಮ್ಮ. ನಾನೆಲ್ಲಿ ಕೇಳು? ಹಾಗಲ್ಲ ಮತ್ತೆ ಕಿವಿ ಕೊಡು. ಓಹೋ, ಹೌದು ಬರುವಂತಹ ಶಬ್ದಕ್ಕೆ ಆಲಿಸೆಂಬುದಾಗಿ ಹೌದು ಒಂದು ಸ್ವರವು ಕೇಳಿ ಬರ್ತಾ ಇದೆ. ಎಲ್ಲಿಂದ ಬಂತು? ಯಾರಿಂದ ಬಂತು? ಯಾರಲ್ಲಿರಬಹುದು ಸ್ವರ? ಯಾರದಿರ್ಬೋದು? ಗೊತ್ತಾಯ್ತು. ಕೇಳೋಣ. ಅಲ್ಲಿ. ಅದೇನೋ ಅದು ಯಾವ ಶಬ್ದ ಗೊತ್ತಾಯ್ತಾ? ಇಲ್ಲ ಅಲ್ಲ. ಬಾನತ್ತರಕ್ಕೆ ಬೆಳೆದ ಬಿದುರುಗಳು ಎರಡು ಒಂದಕ್ಕೊಂದಾಗಿ ತಾಗಿ ಬರುವ ಶಬ್ದ. ಛೇ, ಇಷ್ಟು ಹೊಟ್ಟೆನಾಗಿ ಹೋದೆಯಲ್ಲ. ಇದನ್ನ ಶಬ್ದ ನನಗೆ ಗೊತ್ತಿಲ್ಲ. ಆಹಾ. ಇದು ಅದಲ್ಲ. ಹಾ. ಕೋಗಿಲಗಳು ಪಂಚಮುಖಿಯಲ್ಲಿ ಹಾಡುತ್ತಿರುವುದು. ಕೋಗಿಲೆಗಳ ಶಬ್ದ ನಮ್ಗೆ ಗೊತ್ತಿಲ್ಲ. ಅದು ಹೌದಲ್ಲ. ಮತ್ತೆ ಕೋಗಿಲೆಗಳು ಹೇಗಾಗುದು? ಹಾ. ಕೋಗಿಲೆಗಳಲ್ಲ. ಮತ್ತೆ ಈಗ ಅವಳೇ ಯಾರವಳು? ವೀಣೆ. ಯಾರೋ? ಇದು ಅವಳೇ.
ಕಿಡದ ಕದಿಮಿ ತಕ್ಕ ತಲಾಂಟು ದಿಮಿತಿ ಕಿಡದ ಕದಿಮಿ ತಕ್ಕ ಜಡುಗೈ ಕಿಡದ ಕದಿಮಿ ತಕ್ಕ ತಲಾಂಟು ದಿಮಿತಿ ಕಿಡದ ಕದಿಮಿ ತಕ್ಕ ಜಡುಗೈ ತತೋಂಗಲಿ ಕುದಕ ತೈಯ ತೈಯ ಕದಕ ತತೋಂಗಲಿ ಕುದಾಸೈ ಕದಕ ತತೋಂಗಲಿ ಕುದಕ ತೈಯ ತೈಯ ಕದಕ ತತೋಂಗಲಿ ಕುದಾಸೈ ಕದಕ ತತೋಂಗಲಿ ಕುದಾಸೈ ಕದಕ ತತೋಂಗಲಿ ಕುದಾಸೈ ದಿನಸೈ ಇದು ಉಲ್ಟಾ ಇದ್ದ ಇವಾಗ ಅಲ್ಲ. ನಾನು ಯಾವಾಗ ನಿನ್ನ ತಮ್ಮ ಆದದ್ದು, ನೀನ್ ಯಾವ ನನ್ನ ಅಣ್ಣ ಆದದ್ದು, ಹಾಗೆ ಅಲ್ವಾ ನಮ್ಮಿಬ್ಬರ ವಿಷಯ. ಮತ್ತೆ ನೀನ್ಯಾಕೆ ಉಲ್ಟಾ ಹೇಳಿದೆ, ಹಾಗೆ ನನಗೂ ಬಂತಪ್ಪ ಸ್ವಲ್ಪ ಆಯಾಸ ಎಂತ ಹೇಳಿದ್ದು ಎಂತ ಹೇಳಿದ್ದು. ಅಲ್ಲ ನೀನು ಅಣ್ಣ ಅಲ್ವಾ ಹೇಗಾದ್ರು, ಮತ್ತೆ ನೀವೆಲ್ಲ ಅದನ್ನ ಆತಿಥ್ಯ ಮಾಡಿ ಹೇಳಿದ್ದು. ಸರಿ ಸರಿ, ಅಣ್ಣನ ತಮ್ಮನೇ ಸಮರ್ಥಿಸ್ಬೇಕು. ನಿನ್ನ ಸರಿ ಸರಿ ಹೇಳು. ಮೊದಲು ಸರಿ ಹೇಳಲಿಕ್ಕೆ ಬಂತು. ಸರಿ ಅಣ್ಣ, ಮತ್ತೆ ನೀನು ಹೇಳ್ಬೇಕಾದ್ರೆ ಅದನ್ನೆಲ್ಲ ಹೇಳು. ನಾವೀಗ ವಿಷಯಕ್ಕೆ ಬರುವ. ಯಾರವಳು? ಅವಳೇ ತಮ್ಮ ವೀಣಾ ಪಾಣಿ. ಪುಸ್ತಕದ ಹೇಳಿ. ಶಾರದೆ ಮಣಿವಾಣಿ. ಹಂಗ ಅಷ್ಟೇ ಗೊತ್ತಿರೋದು. ಇನ್ನು ಗೊತ್ತಿದ್ರೆ ಹೇಳು ನೋಡು. ಇವಳ ಅವಳೇ ಹೇಗೆ ಹೇಳಿದಲ್ಲ ಹೇಳು ನೋಡು. ಕಲ್ಯಾಣಿ. ಸಾಕು ಒಂದು ಸಾಕು ಒಂದು ಸಾಕು ಸಾಕು. ಇವಳೇ ಅವಳು ನಿನಗೆ ಹೇಗೆ ಗೊತ್ತಾಯ್ತು? ನೋಡುವಾಗ ಗೊತ್ತಾಗುದಿಲ್ವಾ? ಅದೇ ಕಾಣಿಕೆ ಸಿಗ್ತದೆ ಅವಳು. ಮಾಡ್ಲಿಕ್ಕೆ ನಾನು ಏನೋ ಆಲೋಚನೆ ಮಾಡಿ 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 ಎಲ್ಲಿಯೋ ತಗ್ತಿದೆ, ಗೊತ್ತಿಲ್ಲ. ಸುಮ್ಮನೆ ಒಂದು ಹೀಗೆ ಗುಂಡಾಕಿದ್ದು. ಇದು ಅವಳೆಂದು ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಬ್ರಹ್ಮನ ಸೃಷ್ಟಿ ಪರಿಪೂರ್ಣ ಆಗಬೇಕಿದ್ದರೆ ಅವಳು ಜೊತೆಯಲ್ಲಿರಬೇಕು. ಹೌದು. ಇಲ್ಲ ಇದ್ದರೆ ನೋಡು, ಕಣ್ಣು ಸರಿ ಇದ್ದರೆ ಮೂಗು ಸರಿ ಇಲ್ಲ, ಮೂಗು ಸರಿ ಇದ್ದರೆ ಕಿವಿ ಸರಿ ಇಲ್ಲ, ಹೌದು, ಕಿವಿ ಸರಿ ಇದ್ದರೆ ಬಾಯಿ ಸರಿ ಇಲ್ಲ, ಎಲ್ಲ ಸರಿ ಇದ್ದರೆ ತಲೆಯೇ ಸರಿ ಇಲ್ಲ. ಅಲ್ಲ ಬ್ರಹ್ಮನ ಸೃಷ್ಟಿ. ಓ ಹಾಗೆ. ಅವನಲ್ಲ ತಮ್ಮ, ಅವಳಲ್ಲ ನಾರದ. ಹೌದು, ನಿಂತಲ್ಲಿ ನಿಲ್ಲದ, ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯ ತೋರದ ನಾರದ. ಅವನಾಗಲಿಲ್ವಾ? ಹೇಳೋದಕ್ಕೆ ಮಾತ. 3/4 ಗಂಟೆಯಲ್ಲಿ 3 ಲೋಕ ಸುತ್ತುವ. ನಿಜ ಅಲ್ಲ, ಆದರೆ ನಿಜವಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ? ಯಾಕೆಂದರೆ ಸ್ವರ ಒಂದೇ ಕಡೆಯಿಂದ ಕೇಳಿ ಬರುತ್ತಾ ಇತ್ತು. ಹೌದು. ನಾರದನಾದರೆ ಒಮ್ಮೆ ಇಲ್ಲಿ, ಒಮ್ಮೆ ಅಲ್ಲಿ, ಮತ್ತೊಮ್ಮೆ ಅಲ್ಲಿ,
ಇನ್ನೊಮ್ಮೆ ಅಲ್ಲಿ ಇನ್ನೊಮ್ಮೆ ಇಲ್ಲಿ ಇನ್ನೊಮ್ಮೆ ಅಲ್ಲಿ ಇನ್ನೊಮ್ಮೆ ಇಲ್ಲಿ ಇನ್ನೊಮ್ಮೆ ಅಲ್ಲಿ. ಕೆಲವು ಮಂದಿ 3 ಕಡೆಯಿಂದ ಸಹ ಬರ್ತದೆ. ಹಾ, ಹಾ. 4 ಸಾಕ್ಬೋದಲ್ಲ? ನಿಂಗೆ ಯಾಕೆ 3? 4 ಸಾಕ್ತದೆ. ಆದ್ದರಿಂದ ಇದು ಅವನಲ್ಲ. ಮತ್ತೆ ಯಾರು? ಯಾರಿಂದ ಕಂಡು ಹಿಡಿಯಲು ಹೇಳ್ತಾ ಇದೆಲ್ಲ ಸ್ವರ ಹಿಡಿಯುವ ಸ್ವರ ಹಿಡಿದು ಸ್ವರ ಬಿಡಿದು ಸ್ವರ ಆಗಿದ್ದನ್ನ ಸ್ವರ ಹಿಡಿದು ಗೊತ್ತುಂಟಾ? ಏನು ಆಶ್ಚರ್ಯ!
ಯಾಕೆ ಬೆಟ್ಟ ನೋಡಿದರೆ ನಮ್ಮನ್ನು ಹಿಡಿದಲಿಸುವಂತಹ ಚಿಡು ಹೌದು. ಈ ಕಾರಣದಲ್ಲಿ 1000 ಕೋಟಿ ಸೂರ್ಯ ಪ್ರಕಾಶದ ಹಾಗೆ ಬಂದಂತಿದೆ. ಕಣ್ಣಿಯಂತಂತೂ ನೋಡಲು ಅಸಾಧ್ಯ. ನನ್ನ ಕಣ್ಣಿಂದ ಹಾಗೆ ಒಂದೇ ತರ ಬರದಾಯ್ತಾ? ಹೌದಲ್ಲ? ಅಲ್ಲ, ನೀನು ಮೊದಲು ನೋಡಿದ್ಯಾ? ನಾನ್ ನೋಡ್ಲಿಲ್ಲ, ನೀನ್ ನೋಡಿದ್ಯಾ? ನಾನು ಆಕೆಯನ್ನು ಕಂಡೇ ಇಲ್ಲ. ಓಹೋ, ನಾನು ಸಾಧಾರಣ ಕಾಂತೆ ಅಂತ ಅನ್ಕೊಂಡಿದ್ದೆ. ಬರುವುದೇ ಇಲ್ಲ ಅವಳು. ಹೌದಾ? ಬಗ್ಗೆ ಬರುವುದು. ಹೌದು, ಆ ಕಾಂತಾರಲ್ಲೇ ಹೌದು ಹೌದು. ಅಲ್ಲಿ ಸಿಕ್ಕಿ ಬಿದ್ದಾಗುಂಟು. ಫುಲ್ಲು ಕಾಡಾಗಿ ಆಕೆ ನೋಡಬಾರದೆ. ಹತ್ತಿರ ಸಿಂಹದ ಮರಿ ಉಂಟು. ಸಿಂಹದ ಮರಿ ಅದನ್ನ ಹಾಗೆ ಬೇಟೆಗೆ ಸಿಕ್ಕಿದ್ರೆ ಒಳ್ಳೆ ಹತ್ತಿತ್ತು. ಅಪ್ಪ ಹೇಗೆ ಸಿಕ್ತಿತ್ತು ಗೊತ್ತುಂಟು. ಅದೇ ಸಿಂಹದ ಮರಿ ಎಬ್ಬಿಸುದು ನೋಡಲಿ. ಆಟ ಆಡಿದ್ದು ಸಿಂಹದ ಮರಿ ಅದು. ನಿಂಗೆ ಸಿಂಹದಾಗ ಕಾಣ್ತದ? ಕಾರಡಿ, ಅದೇ ಬಿಳಿ ಕಾರಡಿ. ಇದಾಗ ನಿಮಗೆ ಬೇಟೆಗೆ ಸಿಕ್ಕಿಲ್ವ? ಇಲ್ಲ, ಸಿಕ್ಕಿದ್ರೆ ತಿಂತಿದ್ದ ಮತ್ತೆ ಇರ್ತಿದ್ದ. ನೋಡಣ್ಣ, ಈಗ ಸಿದ್ಧವತಿ. ಹೌದು, ಅವಳ ಮೇಲೆ ಕೆಳಗೆ ಆ ಕಡೆ ಈ ಕಡೆ ನೋಡು. ಯಾರು ಕಾಣಿಸ್ತಾ ಇಲ್ಲ. ಹೌದು, ಈಗ ಯಾರು ಕಾಣಿಸ್ತಿಲ್ಲ. ಹಾಗಲ್ಲ, ಅವಳನ್ನು ನೋಡಿದರೆ ಅವಳಿಗೆ ಮದುವೆ ಆಗಿಲ್ಲ ಅಂತ ಸ್ಪಷ್ಟ ಗೊತ್ತಾಗ್ತದೆ. ಎಲ್ಲ ನಿಂಗೆ ಬೇಗ ಗೊತ್ತಾಗ್ತದೆ. ಅಲ್ಲ, ಅದು ನೀನು ಅದು ನಾನು ಒಂದು ಕಡೆಯಲ್ಲಿ ನೋಡಿದೆ. ಅದೇ ನೋಡಿದ್ ನಾನು ನೋಡಿ ಮತ್ತೆ ಕಡೆಯಲ್ಲಿ ಹೇಗೆ ನೋಡಿದ್ದೆ? ನೋಡಣ್ಣ, ಅದೆಲ್ಲ ನನ್ನ ಹತ್ರ ಬೇಡ ಆಯ್ತಾ? ಸರಿ. ಯಾರು ಯಾಕೆ ವಿಷಯಕ್ಕೆ ಬರೋ ಎಷ್ಟಿರ್ಬೇಕು ಅಷ್ಟಿದೆ. ನಾನು ಅಷ್ಟೇ, ನಾವಿಬ್ರು ಸಮಾನರು. ಹೌದು ಹೌದು. ಗೊತ್ತಾಯ್ತಲ್ಲ? ನೋಡಣ್ಣ, ವಿಷಯಕ್ಕೆ ಮನಸ್ಸು ಉಂಟು ಅಂತ ಆದ್ರೆ ಮದುವೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡು. ಅಮ್ಮ, ನಿನಗೆ ತುಂಬಾ ಗೌರವ ಈಗ ಗೊತ್ತಾಯ್ತು ನಂಗೆ. ಹಿಂಗಲ್ಲ ಪುಣ್ಯ, ಮತ್ತೆ ಹಂಗೆ ಮದುವೆ ಮಾಡ್ತೇನೆ. ಇಲ್ಲಿ ಅಣ್ಣ ಇರುವಾಗ ತಮ್ಮ ಹೇಗೆ ಮದುವೆ ಮಾಡುದು? ಅಲ್ಲ ಮಾರೆ, ನಿಂಗೆ ಎಷ್ಟೊಂದು ನಾನು ಕಾಯಿ ಇದು ಬರುವುದೇ ಅಪರೂಪ. ಹೌದು, ಯಾವಾಗಾದ್ರೂ ಬಂದು ಹೋಗುದು. ನೋಡಣ್ಣ, ಅವಳನ್ನು ಮಾತಾಡಿಸ್ತೇನೆ. ನಾನು ಹೋದೆ, ನಾನು ಹೋದಾಗ ನನ್ನ ಮುಖ ನೋಡುದು. ಹೌದು, ನೀನು ಹೋದಾಗ ನನ್ನ ಮುಖ ಕಾಣುದು. ಆಕೆಯು ಜಿಂಕೆಯ ಕಣ್ಣುಗಳಂತೆ ಚಂಚಲಾಕ್ಷಿ ಎಂಬುದರಲ್ಲಿ ಸಂದೇಹವಿಲ್ಲ. ಹೇಗೆ ಹೇಗೆ ಚಂಚಲ ಚಂಚಲಾಕ್ಷಿ ಅದೆಲ್ಲ ನಿಮಗೆ ಕಷ್ಟ ಆದ್ದು, ಅದಕ್ಕೆ ನಾನು ಅದೆಲ್ಲ ಹೇಳಿದ್ದೀಗ. ಓ, ನೀನು ನನ್ನನ್ನು ತಮಾಷೆ ಮಾಡಿದೀಗ. ಇನ್ನೊಂದು ಬಿಡಿದಿಲ್ಲ ಮಗ ಅಂತ ಬರ್ತೀಯಲ್ಲ ನೀನು. ಮಾಡುವ ನಿಮಗೆ ಚಂಚಲಾಕ್ಷಿ ಎಂಬುದರಲ್ಲಿ ಪಾಪ ಅಂತ ಬಿಟ್ಟರೆ ತಲೆ ಮೇಲೆ ಎದ್ದು ಮತ್ತೆ ಮಾತಾಡು. ಆಯ್ತು, ವಿಷಯಕ್ಕೆ ಬಾ. ಬಿಡು, ಎಲ್ಲ ಬಿಡು. ಮತ್ತೆ ಅಲ್ಲಿ ಹೋದ್ಮೇಲೆ ಸರಿ ಮಾಡು. ಆಕೆ ಸೌಂದರ್ಯವನ್ನು ಸದಾಕಾಲ ನೋಡುತ್ತಾ ಇರಬೇಕಾದ್ರೆ ಆಕೆ ನಮ್ಮ ಜೊತೆಗಿರಬೇಕು. ಹೌದು, ಆದರೆ ನಾವು ಬ್ರಹ್ಮಚಾರಿಗಳು. ಹೌದು, ಯಾವ್ದು ಗೊತ್ತೇ? ಬ್ರಹ್ಮಚಾರಿಗಳು. ಬ್ರಹ್ಮ ಅಲ್ಲ ಪುಣ್ಯಾರ್ಥ, ಬ್ರಹ್ಮ
ಹಾಗೂ ನಿಂಗೆ ಉಚ್ಚಾರಸ ಸರಿ ಬರುದಿಲ್ಲ ಇದೆಂತ ಕಷ್ಟವಾ ಪುನಃ ನನ್ನ ಮರ್ಯಾದೆ ಹೌದೌದೌದು ಮುಂದದ ಹೆಚ್ಚಾಗಿ ಉಚ್ಚಾರಸ ಸರಿ ಬರುದಿಲ್ಲ ನಾನು ಮತ್ತೆ ಸರಿ ಮಾಡ್ತೇನೆ ನೀನು ಮತ್ತೆ ಬರ್ತೀಯಲ್ಲ ಅದಕ್ಕೆ ವ್ಯವಸ್ಥೆ ಎಲ್ಲ ನೀವು ಮತ್ತೆ ಇನ್ನೊಂದು ಹೋದ ಮೇಲೆ ಎಂತ ಬೇಡ ಇಲ್ಲಿಗೆ ನಿಲ್ಲಿಸ್ಬೇಕು ಇನ್ನೊಮ್ಮೆ ಇದನ್ನು ಪುನರಾವರ್ತನೆ ಮಾಡಬಾರದು. ಆಕೆ ಜನವನ್ನು ಸದಾಕಾಲ ಮಾಡುತ್ತಾ ಇಲ್ಲ ಬೇಕಾದರೆ ಆಕೆ ನಮ್ಮೊಂದಿಗಿರಬೇಕು ಸಾಧ್ಯವಿಲ್ಲ ಯಾಕೆಂದ್ರೆ ನಾವು ಬ್ರಹ್ಮಚಾರಿಗಳು. ಹೌದು ಬ್ರಹ್ಮಚಾರಿಗಳು ಈಗ ಸರಿ ಬ್ರಹ್ಮಚಾರಿ ನಮ್ಮ ಅಣ್ಣ ಇದ್ದಾನಲ್ಲ 14 ಕೊಡೆ ನಲ್ಲ ಪುಣ್ಯ ಮತ್ತೆ ನಮ್ಮ ಒಡೆಯ ಒಡೆ ಅಂತೇಳಿ ಮತ್ತೆ ಅಣ್ಣ ಅಂತ ಕೇಳಿ ಅಣ್ಣ ಅಂತ ಅವರು 14 ಲೋಕದ ಒಡೆಯ ಹಾಗೆ ನನಗೆ 14 ಮಾತ್ರ ಲೋಕ ಇಲ್ಲ ಅವನಿಗೆ ಇವಳು ಸೂಕ್ತವಾದವಳು ಆದ್ದರಿಂದ ನನಗೆ ಹೇಳುವುದಕ್ಕೆ ನಾವು ಮುಂದೆ ಮನೆಯನ್ನೆಲ್ಲ ಸಂಚರಿಸಿ ಶೋಭಿಸಿದರು ನನ್ನ ದೇವಾ. ನಿನ್ನನ್ನಿರದೆ ಕೊಂಡಾಡುತ್ತಲಿರುವರು ಜಗವು ನನ್ನ ದೇವಾ. ಅರಿವಿಗನೆಲ್ಲ ವರ್ಗವೇ ತೆಗೆದುಕೊಳ್ಳೆ ಅನ್ನದೇ ಎಂತ ಹೇಳ್ಬೇಕು ಅಲ್ಲ ನಾವು ತಿರುಗಾಟ ಶುರು ಮಾಡಿ ಅದೇ ಹೇಳ್ಬೇಕು ಮೊತ್ತ ಮೊದಲಾಗಿ ನಿಮ್ಮ ಪಾದಾರವಿಂದಲೇ ವಂದಿಸಿ ಬಂದಿದ್ದೇನೆ. ನಿಮ್ಮ ಆಜ್ಞೆಯಂತೆ ಕದಂಬಾವನಕ್ಕೆ ತಿರುಗಾಟಕ್ಕೆ ಪ್ರವೇಶಿಸಿದ್ದೆ. ನಾವು ನಿಜ ತಿರುಗಾಟ ಮಾಡುವಾಗ ಶಿವಾದಾಗ ಬೇಟೆಯಾಡಿದೆ. ನಾನು ಬೇಟೆ ಮಾಡಿ ನೀವು ತಂದಿದ್ದೇನೆ, ಮತ್ತೆ ಕೊಡು ಆಯ್ತಾ? ಆಗಲಿ ನಿಮ್ಮ ಹೊಟ್ಟೆ ತುಂಬಿದೆಯಲ್ಲ ಹೌದಾ? ಅಷ್ಟು ಸಾಕು. ಕಚ್ಚೆಲ್ಲ ವ್ಯವಸ್ಥೆ ಉಂಟಲ್ಲಿ ಅಲ್ಲ ಮಾಂಸ ಎಲ್ಲ ವ್ಯವಸ್ಥೆ ಉಂಟಲ್ಲಿ ಆಗಲಿ ಅದೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಆಯ್ತು ಮತ್ತೆ ನಮಗೆ ಆಯಾಸ ಆಡಿಬೇಕೆಂದು ನೋಡುವಾಗ ಅದು ಅದ್ಭುತ ಪ್ರವೇಶ. ಹಾಗಾಗಿ ಆ ತುಳಿನಾದ್ರಿ ಬೆಟ್ಟವನ್ನೇ ನಾವು ಸಾಕು. ತುಳಿನಾದ್ರಿ ಬೆಟ್ಟವನ್ನು ಏರಿದಂತಹ ಸಂದರ್ಭ ಅಲ್ಲಿ ಒಂದು ವೀಣೆಯ ಶ್ರುತಿ ಕೇಳಿ ಬರ್ತಾರೆ. ವೀಣೇಶು ಆಲಿಸುತ್ತಾ ಹೋದರೆ ಒಬ್ಬಾಕೆ ಸೌಂದರ್ಯವತಿ ಚಿನ್ನದ ಉದ್ಯಾನದಲ್ಲಿ ಕುಳಿತುಕೊಂಡು ಕೇಸರಿಯಂತೆ ಆಟವಾಡುತ್ತಾ ಕುಳಿತಿದ್ದಾಳೆ. ಆಕೆಯನ್ನು ನೋಡಿದ್ದರೆ ಸುಂದರವಾಗಿ ಕಾಣುತ್ತಾ ಇದ್ದಾಳೆ, ಅಂದವಾಗಿದ್ದಾಳೆ. ನಿನ್ನ ಸಮ್ಮುಖದಲ್ಲಿ ಆಕೆಗೊಂದು ಶೋಭೆ ಇದೆ. ನೀನು ಪರಿಪೂರ್ಣ ಆಗಬೇಕಾಗಿದ್ದರೆ ಆಕೆ ನಿನ್ನ ಜೊತೆಗಿರಬೇಕು. ಹೌದಣ್ಣ. ಆದ್ದರಿಂದ ಆಕೆ ನಿನಗೆ ಸೂಕ್ತ. ಮನಸ್ಸಿನ ಶರಹತಿಗೆ ಸಿಲುಕುವ ಮನಸ್ಸಿನ ಶರಹತಿಗೆ ಸಿಲುಕುತ್ತ ಮನಸನೇತ್ರೆಯ ಬಗಿಸದಿರೆನುಗೆನುತ ನಿಶ್ಚಯಿಸಿವೆ. ಮನಜನೇತ್ರೆಯ ವರಿಸದಿರೆನುಗೆನುತ ನಿಶ್ಚಯಿಸಿವೆ. ನಿಮ್ಮ ಮಾತುಗಳನ್ನು ಕೇಳಿ ಆ ಹೆಣ್ಣಿನ ಮೇಲೆ ನನಗೆ ಬಯಕೆ ಬರುತ್ತಾ ಇದೆ. ಅವಳನ್ನು ನನಗೆ ನೋಡಬೇಕು. ಅವಳು ಯಾರು, ಎಲ್ಲಿಂದ ಬಂದವಳು, ಕಲಂಬ ಮರಕ್ಕೆ ಯಾಕಾಗಿ ಬಂದವಳು ಎನ್ನುವುದು ಸಂಶಯ ನನಗೆ. ಆಗಲಿ ಸಂತಾನಕ್ಕಾಗಿ ಸುಗ್ರೀಗಳನ್ನು ಗಳಿಸುತ್ತೇನೆ. ಅವಳನ್ನು ವಿಚಾರಿಸಲಿ. ನೀವು ಒಳೆದುಕೊಳ್ಳಿ, ಸುಗ್ರೀಗಳನ್ನು ಗಳಿಸುತ್ತೇನೆ. ಸುಗ್ರೀವ